ಸ್ವಾಗತಿಸುತ್ತಾ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಅನ್ನದಾನಿ ಭಾರತೀಯ ಅಪ್ಪಣ್ಣ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಮಠ ತಂಗಡಿಗೆ ಅವರನ್ನ ಇಲಾಖೆಯ ಪರವಾಗಿ ಮಾನ್ಯ ನಿರ್ದೇಶಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬರಮಾಡಿಕೊಂಡು ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ನಮ್ಮೊಂದಿಗೆ ಕರ್ನಾಟಕ ವಿಧಾನಸಭೆಯ ನಿಕಟಪೂರ್ವ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಂಬಾಣಿ ಸರ್ ಅವರಿದ್ದಾರೆ. ಅವರನ್ನ ಇಲಾಖೆಯ ಪರವಾಗಿ ಹಾಗೂ ಕನ್ನಡ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಲಾಖೆಯ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಲು ಪ್ರತಿ 8 ದಿವಸಕ್ಕೊಂದ್ಸರಿ ಈ ಕಾರ್ಯಕ್ರಮದ ಕುರಿತು ವಿಚಾರ ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಭೆಯನ್ನು ನಡೆಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂಥವರು ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರಾದಂಥ ಡಾಕ್ಟರ್ BS ಮಂಜುನಾಥ ಸ್ವಾಮಿ ಸರ್ ಅವರು. ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕ ನೀಡಲಿಕ್ಕೆ ಆಗಮಿಸಿದಂತ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು, ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ CK ನಾವಗಿ ಸರ್ ಅವರು ಬೆಳಗಾವಿಯಿಂದ ಆಗಮಿಸಿದ್ದಾರೆ. ಅವರನ್ನ ಸಮಾಜದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಮಾನಸ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೂಡ ಶ್ರೀ ಗದ್ದೆಪ್ಪ ರಾಯಚೂರು ಕಾರ್ಯದರ್ಶಿಗಳು ಅವರು ಸ್ವಾಗತಿಸಬೇಕಂತೇಳಿ ಅವರನ್ನೇ ನಾನು ಕೇಳಿಕೊಳ್ತಾ ಇದ್ದೀನಿ. ಮಾನಸ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಜಕ್ಕಪ್ಪ ಅಂತೇಳಿ ಜಕ್ಕರ್ ಮಾಡೋದು ಗದ್ದೆಪ್ಪ ಅನ್ನೋ ನಮ್ಮ ಸಮಾಜದ ಹಡಪದ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ದೇವು ಕೃಷ್ಣಪ್ಪ ಹಡಪದ ಅವರನ್ನ ಇಲಾಖೆಯ ಪರವಾಗಿ ಹಾಗೂ ಕನ್ನಡ ಪರವಾಗಿ ಸ್ವಾಗತಿಸುತ್ತಾ ಮಲ್ಲಿಕಾರ್ಜುನ ಹಡಪದ ಅವರು ಸ್ವಾಗತಿಸಬೇಕು. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಚಿದಾನಂದ ಬಸವಕಡ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರನ್ನ ಮಲ್ಲಿಕಾರ್ಜುನ ಕೂಡಲ ಸಂಗಮ ಅವರು ಸ್ವಾಗತಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಹಡಪದ ಸಮಾಜ ನೌಕರ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ RH ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವು ಇಲಾಖೆಯ ಪರವಾಗಿ ಕನ್ನಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸುರೇಶ್ ಮಲ್ಲಪ್ಪ ಹಡಪದವರು ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜದ ಬೆಂಗಳೂರು ನಗರ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾಗರಾಜ್ ಕುರುಗೋಳ ಅವರು ಜಿಲ್ಲಾಧ್ಯಕ್ಷರು, ಹಡಪದ ಅಪ್ಪಣ್ಣ ಸಮಾಜ ಬೆಂಗಳೂರು ನಗರ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ತಾವುಗಳ ಈ ಸಮಾಜದ ಅನೇಕ ಗಣ್ಯರು ನಮ್ಮ ಇಲಾಖೆಯ ನಿರ್ದೇಶಕರು, ಕಾರ್ಯದರ್ಶಿಗಳ ಹತ್ರ ಬಂದು ಚರ್ಚೆ ಮಾಡಿ ಇದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂತೇಳಿ ಅನೇಕ ಸಮಾಜದ ಮುಖಂಡರು ಬಂದು ಚರ್ಚೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿದರೆ ಸಮಾಜದ ಎಲ್ಲಾ ಮುಖಂಡರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ, ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರಷ್ಟು ಬಂಧುಗಳು ಇಲ್ಲಿ ಆಗಮಿಸಿದರೆ ತಮ್ಮನ್ನೆಲ್ಲ ಇಲಾಖೆಯ ಪರವಾಗಿ ಹಾಗೂ ಜಯಂತಿಯ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ವಿಶೇಷವಾಗಿ ಇದು ನಾನು ಸೇವೆಯನ್ನು ತೆಗೆದುಕೊಂಡ 2ನೇ ಜಯಂತಿ. ನನ್ನ ಪುಣ್ಯ ಏನು ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಕೆಲಸ ಮಾಡಿದಂತ ವಚನ ಪಿತಾಮಹ ಪ್ರಭು ಅಳಗಟ್ಟಿಯವರ ಜಯಂತಿಯನ್ನು ಮಾಡಿದ್ವಿ ನಾವು. ಅದು ಬಹಳ ಯಶಸ್ವಿಯಾಗಿ ನಡೆಯಿತು. ಅಲ್ಲಿ ವಿಶೇಷವಾಗಿ ಪ್ರಭು ಅಳಗಟ್ಟಿಯವರ ಜೀವನ ಚರಿತ್ರೆ ಕುರಿತು ಒಂದು ಪುಸ್ತಕವನ್ನ ಮಾನ್ಯ ನಿರ್ದೇಶಕರು ಅದನ್ನು ಖರೀದಿ ಮಾಡಿ ನೀವು ಎಲ್ಲ ನಮ್ಮ ಬಂಧುಗಳಿಗೆ ಹಂಚಬೇಕಂತ ಹೇಳಿದರು. ಮಾನ್ಯ ನಿರ್ದೇಶಕರಾದ BS ಮಂಜುನಾಥ ಸ್ವಾಮಿ ಸರ್ ಅವರ ನಿರ್ದೇಶನದ ಮೇಲೆ ಸುಮಾರು 200-300 ಪುಸ್ತಕಗಳನ್ನು ಖರೀದಿ ಮಾಡಿ ಅಲ್ಲಿ ಜಯಂತಿಗೆ ಆಗಮಿಸಿದಂತ ಎಲ್ಲರಿಗೂ ನಾವು ವಿತರಣೆ ಮಾಡಿದ್ವಿ.
ಇವತ್ತು ಕೂಡ ಮಾನ್ಯ ನಿರ್ದೇಶಕರು ಆ ಪುಸ್ತಕ ಅಲ್ಪದಪ್ಪನ ಶಿವಸೇನ ಅಲ್ಪದಪ್ಪನ ಅವರ ಪುಸ್ತಕ ಎಲ್ಲಾದರೂ ಹುಡುಕುವಷ್ಟು ನೀನು ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಆ ಪುಸ್ತಕಕ್ಕೆ ತರಿಸು ಅಂತ ಹೇಳಿದ್ರು. ನಾನು ಪೂಜ್ಯ ಸ್ವಾಮೀಜಿಯವರೆಲ್ಲ ವಿನಂತಿಸಿಕೊಂಡೆ. ಅನೇಕ ಮುಖಂಡರು ಅವರನ್ನ ನಾವು ವಿನಂತಿಸಿಕೊಂಡಾಗ ಕಡೆಗೆ ನನಗೆ ಕಲಬುರಗಿಯಲ್ಲಿ ಅದು ಪುಸ್ತಕ ದೊರೆತು ಮಾನ್ಯ ನಿರ್ದೇಶಕರ ಹಾಗೂ ಪೂಜ್ಯ ಶ್ರೀಯವರ ಮಾರ್ಗದರ್ಶನದ ಮೇರೆಗೆ ಶಿವಶರಣ ಹಡಪದ ಅಪ್ಪಣ್ಣವರ ಪುಸ್ತಕ 300 ಪುಸ್ತಕಗಳನ್ನ ತರಿಸಿದ್ದೀವಿ ನಾವು. ಮಾನ್ಯ ಅದನ್ನೆಲ್ಲ ನಮಗೆಲ್ಲ ವಿತರಣೆ ಮಾಡ್ತೀವಿ. ಒಳ್ಳೆಯ ಪುಸ್ತಕ ಇದೆ, ಬಹಳ 70 ಪೇಜಿನ ಪುಸ್ತಕದು. ಅಂತ ಪುಸ್ತಕವನ್ನ ನಾವು ಲಿಖಿತವಾಗಿ ನಮ್ಮ ಇತಿಹಾಸವನ್ನು ನಮ್ಮ ಸಮಾಜಕ್ಕೆ ಮುಟ್ಟಿಸಿದ್ರೆ ಮುಂದಿನ ಜನ ನಮ್ಮ ಸಮಾಜ ಹೇಗಿತ್ತು ಅನ್ನೋದನ್ನ ಅರಿತುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಮಾನ್ಯ ನಿರ್ದೇಶಕರು ಮತ್ತು ಪೂಜ್ಯ ಶ್ರೀಗಳು ಅವರ ನಿರ್ದೇಶನದ ಮೇರೆಗೆ ಪುಸ್ತಕವನ್ನ ತರಿಸಿದ್ದೀವಿ. ತಮಗೆ ಈ ಉದ್ಘಾಟನೆ ಆದ ತಕ್ಷಣ ತಮಗೆಲ್ಲರಿಗೂ ಕೊಡ್ತಾ ಇದ್ದೇವೆ. ಒಂದು ಏನಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಶಿವಶರಣರು ಇಡೀ ಸಮಾಜವನ್ನ ಸಮಾನತೆಯ ಸಮಾಜವನ್ನ ಕಟ್ಕೊಳ್ಳಿಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಅಂತಹ ಶಿವಶರಣರಲ್ಲಿ ಹಡಪದಪ್ಪನವರು ಕಾಯಕವಿ ತಮ್ಮ ಕಾಯಕವನ್ನ ಮಾಡ್ತಾ ಸಮಾನತೆಗಾಗಿ ಬಸವಣ್ಣವರ ಜೊತೆ ಇದ್ದು ಇವನಾರುವ ಎಂದೆನಿಸಿದರೆ ಇವ ನಮ್ಮವ ಎಂದೆನಿಸಿದೆ ಅಂತ ಹೇಳಿ ಅಣ್ಣನ ವಚನದೊಂದಿಗೆ 2ನೇ ಜಯಂತಿಯನ್ನ ನನಗೆ ಆಚರಿಸಲಿಕ್ಕೆ ಒಂದು ಸೇವಾ ಮಾಡಲಿಕ್ಕೆ ನನ್ನ ಗುರುತಿಸಿದಂತ ಇಲಾಖೆ ಮಾನ್ಯ ನಿರ್ದೇಶಕರಿಗೆ ಕಾರ್ಯದರ್ಶಿಯವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ಕರಿಸುತ್ತೇನೆ. ಧನ್ಯವಾದಗಳು. ಎಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಶ್ರೀ ಅಶೋಕ್ ಎನ್ ಚಲವಾದಿ ಕೂಡ ಕನ್ನಡ ಚಪ್ಪಾಳೆ ಮುಗಿನ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾರೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳು ಬೆರೆದರೆ ಬಸವಪ್ರಿಯ ಕೂಡಲ ಚಂದ್ರ ಬಸವಣ್ಣ ಎಂಬ ಬಸವಣ್ಣ ಬಂದ್ರೆ ಎಂಬ ನಮ್ಮ ಹಡಪದ ಅಪ್ಪಣ್ಣನವರ ವಚನವನ್ನ ಸ್ಮರಿಸಿಕೊಳ್ಳುತ್ತಾ ಇದೀಗ ಈ ಜಯಂತಿಯನ್ನ ಉದ್ಘಾಟಿಸುವಂತಹ ಸಮಯ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಸ್ವಾಮೀಜಿಯವರು ಹಾಗೆ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ಶ್ರೀ ರುದ್ರಪ್ಪ ಲಮಾಣಿಯವರು ಹಾಗೆ ನಿರ್ದೇಶಕರು ವೇದಿಕೆ ಎಲ್ಲ ಗಣ್ಯರು ಸೇರಿ ಜ್ಯೋತಿಯನ್ನ ಬೆಳಗಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಿಸಬೇಕಾಗಿ ತಮ್ಮೆಲ್ಲರ ಅಚ್ಚುಪಾಡಿಗೆ ಇಲ್ಲಿನ ಮಹಾತ್ಮನ ಶ್ರೀಧರಮಯ್ಯ ಸರಗಡ ಬಸವಣ್ಣನ ನಿಜಸುದ್ದಿ ಅಪ್ಪಣ ಎಂದು ಅಲ್ಲದ ಸಮಕಾಲೀನರಂತ ಮರುಳಶಂಕರಿಯವರು ಕೂಡ ಹೊಗಳಿದರು. ಶಿವಶರಣ ಶ್ರೀರಥದ ಅಪ್ಪಣ್ಣನವರನ್ನ ಜಯಂತಿಯನ್ನು ಅವರನ್ನ ಸ್ಮರಿಸುತ್ತಾ ಅವರ ಸಂದೇಶವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸ ಆಗಬೇಕು. ಎಲ್ಲ ನಮ್ಮದೆಲ್ಲ ಕಾರ್ಯಕ್ರಮ